ಹುಷಾರು. ಕುತ್ಕೊಳ್ಳಿ ಕಲ್ಲ ಕಳೆ ಬಾ ನೀನು ಆ ಕಡೆ ಇಲ್ಲಿ ಬಂದ್ಬಿಡ್ತಾರೆ ಬಿಡಿ. ಇಲ್ಲ ಎಣ್ಣೆ ಹಾಕೋ. ಅಷ್ಟೇ ಕೇಸಿಂಗ್ ಎಂಡು 30 ಅಡಿ ಅನಿಸುತ್ತೆ. 30 ಅಡಿ ಇಲ್ಲ 50 ಅಡಿ, ಇಲ್ಲ 50 ಅಡಿ ಇದೆ. 25 30 ಅಡಿ ಹತ್ರ ಸಿಗ್ಬಿಡಿ ಕೇಸಿಂಗ್ ಇದೆ. ಅಲ್ಲಿ ಜಾಸ್ತಿ ಹೋಗಿದೆ. 40 ಅದು ಸ್ವಲ್ಪ ಹೆಚ್ಚು ಕಡಿಮೆ. ಎಷ್ಟು ಅಡಿಗೆ ಲೂಸ್ ಬಂದಿದ್ದು? 400ರಿಂದ 500 ಮಧ್ಯೆ. 400 ಹತ್ರ ನಿಧಾನ ಕೊಡಪ್ಪ. 100 ಈಗ 100 ಆಯ್ತಾಣ. ಕಡೆ ಆಗ್ತಿಲ್ಲ. ಬಿಡು ಇದಕ್ಕೆ ಇದು ತಗೊಂಡ್ಬಿಡೋದು, ಬೋರ್ಡ್ ರೆಡಿ ಮಾಡಬೇಕು. 3 ಫೇಸ್ ಅದು ನಮ್ದು ಹಳೇದು ಇದೆಯಲ್ಲ ಸಿಂಗಲ್ ಫೇಸ್, ಅದನ್ನ 3 ಫೇಸ್ ಮಾಡಿದ್ದಪ್ಪ. ಆಗಲ್ವಾ? 20ಕ್ಕೆ 20 ಬೇಕು ಬೋರ್ಡು. ಎಲ್ಲರೂ 25 ಬೇಕು. ಇವಂದು ಆನ್ ಆಯ್ತು, ವೇಸ್ಟ್ ಅದು ಬೋರ್ಡು. ನಾವು ಕ್ಲಿಯರೇ ಮಾಡ್ತಾ ಇಲ್ಲ ಕೆಲಸ. ನಮ್ದು ಯಾವ ಸೈಟಲ್ಲಿ ಇಲ್ವಾ 3 ಫೇಸ್ ಬೋರ್ಡು? ಶಿವಕುಮಾರ್ ಸೈಟಲ್ಲಿ ಇದೆಯಲ್ಲ. ಶಿವಕುಮಾರ್ ಸೈಟಲ್ಲಿ ಇಲ್ಲ. ಮೈಲ್ಸಂದ್ರ ಬೋರ್ ಇದೆಯಲ್ಲ ಅಲ್ಲಿ. ಬೋರ್ ಇದೆ ಅಲ್ಲಿ. ಒಂದ್ಸಲ ಕಳಿಸಿಲ್ಲ ನಮಗೆ ಶಿವಕುಮಾರ್ ಪಾಟೀಲ್ ಅಂತ. ಶಿವಕುಮಾರ್ ಪಾಟೀಲ್ ಮುಗಿತಾ ಅವ್ರದ್ದು? ಅಣ್ಣ ಅವ್ರ ಬಿಲ್ಡಿಂಗಲ್ಲಿ ಬೋರ್ ಆಯ್ತಾ? ನೋಡೇನೆ ನೋಡಿಲ್ಲ. 1000 ಅಡಿನೇ ಇರ್ಬೋದು ಅವ್ರು. ಹೌದಾ? ಹಾಂ. ಅಲ್ಲಿ ಆಳ ಇದೆಯಲ್ಲ ಅಣ್ಣ? ನೀರು ಬರ್ತಿದೆಯಾ? ಬರ್ತದೆ ರೈಟ್. ಒಂದು 200 ಅಡಿ ಲೈಟಾಗಿ ಬರ್ತಾಯಿದೆ, ಅದೇನು ಲೆಕ್ಕಕ್ಕಿಲ್ಲ. ನೀರು ತೋರಿಸ್ತೈತೆ ಅಣ್ಣ? ಬರ್ತದೆ ಕಳಿಸಿ. ಅಲ್ಲಿ ನೋಡಿ. ಬಿಡು ರೆಡಿಗೆ ಆಫ್ ಆಗುತ್ತೆ ನೀರು. ರೆಡಿ ನೀರು ಆಫ್ ಆಗುತ್ತೆ. ಇದೊಂದು ಯಾಕೆ ಓಡ್ತಾ ಇಲ್ವಾ ಸರಿಯಾಗಿ? ಏನೋ ಗೊತ್ತಿಲ್ಲ, ಸಣ್ಣ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದು ಮನೆ. 400 ಆಯಿತು. 400ರಿಂದ 500 ಸ್ವಲ್ಪ ಸ್ಲೋ ಆಗಿ. ಇಲ್ಲ ಗೊತ್ತಾಗ್ಬಿಡುತ್ತೆ, ಏನಿದ್ರೆ ಗೊತ್ತಾಗ್ಬಿಡುತ್ತೆ. ಬಿಡು. ಲೂಸ್ ಇದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ನಾನು 50. ಅಣ್ಣ ಎಷ್ಟು ಗಂಟೆಗೆ ಅಣ್ಣ ಹೋಗೋದು ನೀವು ಆಫೀಸ್? ಈಗ ಓಡ್ತೀನಿ, ಇವ್ರಿಗೆ ಕಾಯ್ತಾ ಇದ್ದೆ ನಾನು. ಹೌದಾ? ಅವನ್ನ ಯಾರನ್ನ ಎಷ್ಟೊತ್ತಿಗೆ ಕಳ್ಸಿ ನಮ್ಮ ಹುಡುಗರು ಇರ್ತಾರಲ್ಲಿ ಮಾತಾಡ್ಸ್ತಾರೆ. ನಾನು ಅವನು ಬೇರೆ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀನಿ, ಅಲ್ಲಿ ತಗೋತಾರೆ, ಇಂಟರ್ವ್ಯೂ ತಗೋತಾರೆ. ಓಕೆ ಅನ್ಸಿದ್ರೆ ಆಯಿತು ಅಂತ ಹೇಳ್ತಾರೆ. ಎಲ್ಲಿ ಆಫೀಸ್ ಒಳಗೇನಾ? ಫೀಲ್ಡಲ್ಲಿ HSR ಲೇಔಟಲ್ಲೇ. 500 ಅಡಿ ಆಯಿತು. ಏನು ಇಲ್ವಾ? ಏನಿಲ್ಲ, ಎಲ್ಲೇ ಲೂಸ್ ಇಲ್ಲ. ಒಂದೇ ಥರ ಇದೆ, ಬರಲಿಲ್ಲ. ವೀಡಿಯೋಲ್ಲಿ ಬೇಕಾದ್ರೆ ನೋಡಿ, ಒಂದೇ ಥರ ಇದೆ, ಏನು ಮಣ್ಣು ಬಂತು, ಮರಳು ಥರ ಬಂತು ಸುಮಾರು. ಎಲ್ಲೋ ಒಂದು ಸೋರ್ಸಲ್ಲಿ ಬಂದಿರುತ್ತೆ, ಚಿಕ್ಕದಾದ ಸೋರ್ಸಲ್ಲಿ ಖಾಲಿ ಆಗ್ಬಿಟ್ಮೇಲೆ ಕ್ಲೀನ್ ಆಗ್ಬಿಟ್ರತ್ತೆ ಅಷ್ಟೇ.
ಇವಾಗ ಕಟಿಂಗ್ಸ್ ಬರ್ತದಲ್ಲ ಎಲ್ಲರೂ ಗ್ಯಾಪಲ್ಲಿ ಬಂದಿರುತ್ತೆ ನೋಡಿ, ಈ ಥರ ಯಾವುದೋ ಒಂದು ಗ್ಯಾಪಲ್ಲಿ ಬಂದಿರುತ್ತೆ, ಚಿಕ್ಕ ಗ್ಯಾಪಲ್ಲಿ ಲೂಸ್ ನೀರು ಇಲ್ಲಿಂದಾನೇ ಬೀಳ್ತಾ ಇದೆ ಅಲ್ಲ? ಇಲ್ಲ 200ರಿಂದ ಬೀಳ್ತಾ ಇದೆ. 200ರಿಂದ 220. ಅಲ್ಲಿ ಬೀಳೋದೆಲ್ಲ ನೀರಲ್ಲ ಅಣ್ಣ? ಹೌದು, ಸೈಡಲ್ಲಿ ಹೋಗ್ತಾ ಇದೆ. ಸೈಡಲ್ಲಿ ಎಲ್ಲ ಬೀಳ್ತಾ ಇದೆ ನೋಡಿ. 550 ಆಯಿತು. 650 ಚೇಂಜಲ್ಲೇನೋ ಒಂದು ಡ್ರೈ ಸೋರ್ಸ್ ಬಂತು ಅಂತ ನೋಡು. ಆರುನೂರು. ಒಳ್ಳೆ ಇದೆ ಡ್ರೈ ಸೋರ್ಸ್ ಇಲ್ಲೇ ಬಂದಿರೋದು. ಎಷ್ಟು ಮೇಲೆ ಇತ್ತು? 670. 670 ಮೇಲೆ ಇತ್ತು, ಸ್ವಲ್ಪ ಮೇಲೆ ಇತ್ತು. ಇದೆ ಡ್ರೈ ಕ್ಯಾಪ್ ಬಂದಿರೋದು. ಸ್ವಲ್ಪ ಮೇಲೆ ಇತ್ತು, ಲೈಟಾಗಿ ಲೂಸ್ ಇದೆ, ಎಷ್ಟು ಜಾಸ್ತಿ ಲೂಸ್ ಇದೆ, ಲೈಟಾಗಿ ಲೂಸ್ ಇದೆ ಅಷ್ಟು. ಚಲೋ ಡೋರ್ ಮಾಡು. ಇದೆಯಲ್ಲ ಇದು ಈ ಪಾರ್ಟಿಕಲ್ಸ್ ಲೂಸ್ ಇದೆ ಅಷ್ಟೇ ನೋಡಿ, ಅದು ಕಾಣಿಸಲ್ಲ ಇದೆ. ಬಿಡು, ಏನು ತೊಂದರೆ ಇಲ್ವಾ ಇದು? ಏನು ತೊಂದರೆ ಇಲ್ಲ, ಎತ್ತು ಬಿಡು. ಇಲ್ಲ ಇವಾಗ ಎತ್ತು ಬಿಡು, ಹೋಗುತ್ತೆ. ಹಾಂ ಹೋಯ್ತು. ಅದರಲ್ಲಿ ನೀರಿಲ್ಲ ಅಲ್ಲ? ಖಾಲಿ ಗ್ಯಾಪ್ ಅದು. 700 670 ಇನ್ನದು ನೆಕ್ಸ್ಟ್ 1090. ಇವಾಗ ನಾವು 1300-400 ಅಡಿಗೆ ಬಿಡಬೇಕು ಮೋಟ್ರು. ನೀರು ನೋಡ್ಕೋಬೇಕು ಎಷ್ಟಿದೆ ಅಂತ. ಫುಲ್ ಬಿಟ್ಟು ಬಿಡ್ಬೇಕು. 40 ಅಡಿ ಗ್ಯಾಪ್ ಬಿಟ್ಟು, 50 ಅಡಿ ಗ್ಯಾಪ್ ಬಿಟ್ಟು ಫುಲ್ ಗ್ಯಾಪ್ ಇರಬೇಕಲ್ಲ ಬ್ಯಾಕ್ ಸೈಡ್. 55 ಗ್ಯಾಪ್ ಬಿಟ್ಟು ಫುಲ್ ಬಿಟ್ಟು ಬಿಡ್ಬೇಕು. ಶುಕ್ರವಾರ ಬೇಕಾದ್ರೆ ಮಧ್ಯಾಹ್ನ ಹೋಗೋಣ ಬಿಡು. ಓಟ ಕಟ್ಕೊಂಡು ಹೋಗ್ಬಿಡ್ಬೋದಲ್ಲ, 5 ಗಂಟೆ ಕ್ಲೋಸು. ಮಧ್ಯಾಹ್ನ ಮೇಲೆ ಹೋಗೋಣ ಬಿಡು. ಈ 1090ರಲ್ಲಿ ಬಂದಿರೋ ನೀರು ಮೇಲೆಗೆ ಬರುತ್ತಾ? ನಾನು ಮಾಡ್ತೀನಿ ಗಂಡ. ಹಂಗೆಲ್ಲ ಆಗಲ್ಲ ಅಂತ ಮಧ್ಯಾಹ್ನ ಮೇಲೆ ಹೋಗಮ್ಮ. ಅಲ್ಲಿಂದ ಯಾವ ಮಟ್ಟ ಲೆವೆಲ್ ಮೇಲೆ ಬರ್ಬೋದು? ಹೇಳೋಕ್ಕಾಗಲ್ಲ, ಅದು ನೀರು ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಬೋಲ್ ಒಂದೊಂದು ಥರ ಇರ್ತದೆ, ಇಷ್ಟೇ ಎಕ್ಸಾಕ್ಟ್ಲಿ ಅಂತ ಹೇಳಕ್ಕೆ ಬರಲ್ಲ. ಒಂದೊಂದು ಬರೋದೇ ಇಲ್ಲ, ಅಲ್ಲೇ ಇರ್ತದೆ, ನೀರು ಬರ್ತಾ ಇರುತ್ತೆ. ಹೌದಾ? ನನ್ನ ಗಾಡಿ ಎತ್ಕೊಳ್ತೀನಿ. 800 ಅದಕ್ಕೆ ಹಾಕೋದ್ಗೆ ಆಯ್ತಲ್ಲ. ನೋಡೋಣ ಬಿಡು. ಮಧ್ಯಾಹ್ನ ಹೋಗೋದು ನಾನು ಗೊತ್ತಿಲ್ಲ, ನನಗೂ ಕೆಲಸ ಆಯ್ತು. ಇವ್ರು ಯಾವಾಗ ಹೋಗೋದ್ರ ಗೊತ್ತಿಲ್ಲ. 830 ಅಡಿ ನೀರು. 830 ಅಡಿ ನೀರದು ಇನ್ನೂ ಹೋಗ್ತೈತಣ್ಣ? ಇನ್ನೂ ಕ್ಲಿಯರ್ ಆಗಿಲ್ಲಲ್ಲ? ಆಗಿದೆ ಅಲ್ಲ ಮೇಲೆ ಹಂಗೆ ಇರೋದು, ಫುಲ್ ಕ್ಲಿಯರ್ ಆಗಿದೆ ನೋಡಿ. ಸ್ಪಟಿಗೆ ಹಾಕಿಲ್ಲ ಏನೂ ಆಗ್ತಾ ಇದ್ದಿಲ್ಲ ನಿಮಗೆ. 12 ದಿನ ಬಿಟ್ಟರೆ ಫುಲ್ಲು ಇನ್ನೂ ಬಿಸಿರಿ ವೈಟ್ ಆಗ್ಬಿಡೋದು. 830ರಲ್ಲಿ ಇದೆಯಾ ನೀರು? 830. ಏನು ಕಲರ್ ಹೇಳಿದ್ದು ನೀವು? ಸಿಮೆಂಟ್ ಕಲರ್ ನೀರು ಬರುತ್ತೆ ಅಂತೆಲ್ಲ ಹೇಳಿದ್ದು, ಅದೇ ಕಲರ್ ಇರಬೇಕಾಯ್ತಲ್ಲ.
ಸಿಮೆಂಟ್ ಕಲರ್ ನೀರು ಯಾರು ಕಾಣ ಬರ್ತದೆ 900 ಅದು ಸೋರ್ಸಲ್ಲಿ ಬರುತ್ತೆ ಆಮೇಲೆ ಸರಿ ಹೋಗುತ್ತಲ್ಲ 990ರಲ್ಲಿ ಇವಾಗ ನೀರೊಳಗೆ ಹೋಗ್ತಾ ಇರೋದು ಕ್ಯಾಮ್ರಾ 850ಕ್ಕೆ ನೀರು ಬಂದ್ಬಿಟ್ಟು 830 830ಕ್ಕೆ ಸ್ಟಾಕ್ ನೀರು ಟಾಪು $370 ಇನ್ನು ಒಳಗೆ ನನ್ನ ಮನೇಲಿ ಒಂದು ಬಕೆಟ್ ಗಲೀಜು ನೀರು ಹಾಕಿ ನೋಡಿದ್ರೆ ಫುಲ್ ಕ್ಲಿಯರ್ ಆಗಿ ಹೋಗಿತ್ತು ಮುಂದಿನಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ ಎಲ್ಲ ಏನಿರಲ್ಲ ಎಂಥ ಗಲೀಜು ನೀರು ಅದ್ರ ಹಾಕಿ ಹಾಂ ನೋಡಿ ನೋಡ್ತೇನೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗ 1090 1000 ಹತ್ರ ಆಗಿಲ್ಲ ಇಲ್ಲ ಕಣ್ಣೊಂದು ಕಾಣಿಸಲ್ಲ ಕ್ಯಾಮ್ರಾಗೆ ಸಣ್ಣದಿರ್ತವೆ ಸೋರ್ಸ್ ಕಾಣಿಸಲ್ಲ ಹಿಡ್ಕೊ ಬಿಡ್ಲಾ ಬಿಡು ಇಲ್ಲೊಂದು ಸೋರಿಸಿ ನೋಡು ಎತ್ತ ಮೇಲೆ ಎತ್ತು ಲೈಟಾಗಿ 1 ಇಂಚ್ ಎತ್ತು ಇನ್ನೊಂದು ಡೌನ್ ಮಾಡು ಇಲ್ಲಿದೆ ನೋಡಿ ಸೋರ್ಸ್ 1 ಇಂಚ್ ಮೇಲೆ ಎತ್ತು 1 ಇಂಚ್ ಮೇಲೆ ಎತ್ತು 1 ಇಂಚ್ ಹಾಂ ಇಲ್ಲಿದೆ ನೋಡಿ ಸೋರ್ಸ್ ಇಲ್ಲಿದೆ ಸೋರ್ಸ್ 1120 ಬಿಡು ಬರ್ತಾ ಇದೆಯಾ ನೀರು ಅಲ್ಲೇ ಬರ್ತಾಯಿದೆ ಸೋರ್ಸ್ ಎಲ್ಲ ಬರ್ತಾಯಿದೆ ನೋಡಿ ಬಂದು ಬಿಡ್ತಾಯಿದೆ ಹಲೋ ಹಾಂ ಎಷ್ಟು ನೆನಪಿಲ್ಲ ನನಗೆ ಅಷ್ಟೇ ಎಷ್ಟು 180 ಏನೋ ಮತ್ತು 1350 ಅಲ್ಲಿವರೆಗೂ ಬಿಟ್ಕೊಂಡ್ರೆ ಸಾಕು 1350ವರೆಗೂ ಬಿಟ್ಕೊಂಡ್ರೆ ಸಾಕು ಹಲೋ ಹಾಂ ಇದಾ ಇವರ ನೀವು ಕಂಪ್ರೆಸರ್ ಅವರಾ ಇಲ್ಲೇ ಅವ್ರದ್ದು ಸೈಟ್ಗಳೆಲ್ಲ ಇದೆಯಲ್ಲ ಮೀನಾಕ್ಷಿ ಲೇಔಟ್ ಅದರಲ್ಲೇ ಆಪೋಸಿಟ್ ಹೌದು ಎಲ್ಲಿರೋದು ನೀವು ಏನು ರೇಟ್ ನಿಮ್ಮದು ಹಾಂ ಯಾವ್ದು ವ್ಯಾಪಾರ ಹಾಂ
ಏನಾಗಲ್ಲ ನಿಮ್ಮದು ಕಂಟಿನ್ಯೂಸ್ಲಿ ಒಂದು 15 ದಿವಸ 20 ಒಂದು ತಿಂಗಳು ಕೆಲಸ ಇದೆ ಇಲ್ಲೇ. ಹಾಂ ನೋಡಿ ಏನೋ ಒಂದು ಒಳ್ಳೆ ರೇಟ್ ಹೇಳಿ ಸ್ಟಾರ್ಟ್ ಮಾಡೋಣ. ಹಾಂ 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 ನೋಡಿ ಒಂದು 5,000 ರೂಪಾಯಿ ಮಾಡ್ಕೊಂಡು ಮಾಡಿ. ನಮ್ಮದು ಗಟ್ಟಿ ಬಣ್ಣ ಇರೋದು ಆಗುತ್ತೆ ಮಾಡಿ ಸ್ಟಾರ್ಟ್ ಮಾಡಿ. ನಾನು ಹೇಳಿದ್ನಲ್ಲ 3 ಸೈಟ್ ಇದೆ, 3 ಸೈಟಲ್ಲೂ ಬಂಡ ಇದೆ. ಒಂದು ದೊಡ್ಡ ಸೈಟು 3,000 ಅಡಿದು ಅದರಲ್ಲೂ ಇದೆ, ಇನ್ನೊಂದು 30-40 ಅದರಲ್ಲೂ ಇದೆ, ಇನ್ನೊಂದು 1,000 ಅಡಿ ಅದ್ರಲ್ಲಿ ಪೂರ್ತಿ ಸಂಪು ಗಿಂಪು ಎಲ್ಲ ಹೊಡಿಬೇಕು, ಪೂರ್ತಿ ಬಂಡೆ ಅದು. ನೀವು ನೀವು ಸರಿ ಇವತ್ತು ಬಂದು ನೋಡ್ತೀರಾ ಹಿಂಗೆ? ಸ್ಟಾರ್ಟ್ ಯಾವಾಗ ಮಾಡ್ತೀರಾ? ಈಗ ಡೈರೆಕ್ಟಾಗಿ ಕಳಿಸ್ಬಿಡಿ. ಹಾಂ ಕಳಿಸ್ಬಿಡಿ. ಎಷ್ಟು ಅಡಿ ನೋಡೋದು? ಆಯಿತು. ಎಷ್ಟು ಅಡಿ ನೋಡೋದು? 1000 ಹಾಂ 1320. ಹ್ಞೂ ಬಿಡು. 1320 ಎತ್ತು ಬಿಡು, ಕೂತ್ಕೊಂಡ್ಬಿಡ್ತಲ್ಲ. ಹಾಂ ಹೋಯ್ತು. 1320 ಇದೆಯಾ? ಹಾಂ ನೋಡಿ ಇಲ್ಲಿ ಫುಲ್ ಕ್ಲಿಯರ್ ಆಗಿದೆ ನೀರಿನ. 1320 ಆದಮೇಲೆ ಇಷ್ಟು ಮೇಲೆ ಅಷ್ಟು ಕ್ಲಿಯರ್ ಇದ್ದಿರಲ್ಲ. ಸೋರ್ಸ್ ಇರೋ ಜಾಗದಲ್ಲಿ ಸ್ವಲ್ಪ ನೀರು ಓಡಾಟ ಇರುತ್ತಲ್ಲ, ಕ್ಲಿಯರ್ ಆಗಿರುತ್ತೆ. ಇಲ್ಲೊಂದು ಸೋರಿಸಿ ಎತ್ತು, 1 ಇಂಚ್ ಎತ್ತು. ಹಾಂ ಸಾಕು. ಎಷ್ಟು ನೋಡೋದು? 1375. ಇಲ್ಲಿಗ ಅಲ್ಗ 75? ಹಾಂ ಬಿಡು. 1375 ಬಿಡು. ನಮ್ದು ಆಯಿತು ಸ್ಕ್ಯಾನಿಂಗು, ಇನ್ನೇನು ನಿಮ್ಮ ಬೋರಿಗೆ ಬರ್ತೀವಿ. ಎಂಡು ಅಷ್ಟೇ, ಎಂಡು 77. 23 ಅಡಿ ಮುಚ್ಕೊಂಡಿದ್ಯಾ? 23 ಅಡಿ ಮುಚ್ಕೊಂಡಿದ್ದೆ. ಇಲ್ಲಿಗೆ 97, ಇಲ್ಲಿಗೆ 100 ಬರ್ತದೆ. ನಾರ್ಮಲ್ ಅದು ಈಗ ಮಾಮೂಲಿ ಎಲ್ಲ ಮುಚ್ಕೊಡುತ್ತೆ. ಹೌದಾ? 1000 ಅಡಿ ಬರಲ್ಲ ಹಾಕ್ಬಿಟ್ಟು 1000 ಅಡಿ ತೋರ್ಸೋ ಗಂಡಸು ಯಾರೂ ಇಲ್ಲ. ಅದು ತೋರ್ಸೋಕ್ಕೆ ಆಗಲ್ಲ, ತಪ್ಪಾಡ್ಬೋದು ಅಷ್ಟೇ. ಒಂದು 10 ಅಡಿ 15 ಅಡಿ ಮುಚ್ಕೊಳ್ಳುತ್ತೆ ನಾರ್ಮಲ್. 20-30 ಅಡಿ 50 ಅಡಿ ಕಾಮನ್. ಹೌದಾ? ಅಥವಾ ಈ ನನ್ನ ಮಕ್ಕಳು ಬೋರ್ ಹಾಕುವಾಗಲೇ ಕಮ್ಮಿ ಬಿಟ್ಟು ತೆಗಿಯುವಾಗ ಅದು ಡಸ್ಟ್ ಬೀಳ್ತದಲ್ಲ. 1377 ಆವಾಗಲೇ ಸೋರ್ಸು 1371, 1321, ಇನ್ನೊಂದು 1321, 1121, 1121, 830 ವಾಟರ್ ಲೆವೆಲು, ಸ್ಟೋರೇಜ್ ವಾಟರ್ ಲೆವೆಲು 650 ಡ್ರೈ ಗ್ಯಾಪು. 1375ರಲ್ಲಿ ಒಂದು ಸೋರ್ಸ್ ಅಲ್ಲ. ಹಾಂ ಬರ್ಕೊಂಡು 1370. 1370 ಸೋರ್ಸ್, 75 ಎಂಡು ಸೋರ್ಸ್ ಪಕ್ಕದಲ್ಲೇ ಎಂಡಾಗಿದೆ, ಎಲ್ಲ ಎಂಡಾಗಿದೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 830 ಅಣ್ಣ. 830 ಸ್ಟೋರೇಜ್ ವಾಟರ್ ಲೆವೆಲ್. 7 ಅಡಿ ಮುಚ್ಕೊಂಡ್ರೆ ಆ ಸೋರ್ಸ್ ಮುಚ್ಚೋಗ್ಬಿಡುತ್ತಾ? ಮುಚ್ಚೋಗಲ್ಲ ಅದು. ಒಂದು ಸಲ ಡ್ರಿಲ್ ಆದರೆ ಮುಗೀತು. ಹೌದಾ? ಒಂದು ಸಲ ಡ್ರಿಲ್ ಆದರೆ ಮುಗೀತು, ಏನು ತೊಂದರೆ ಆಗಲ್ಲ. ಏನು ತೊಂದರೆ ಇಲ್ವಾ? ಬೋರ್ ಡೈರೆಕ್ಟಾಗಿ ಮೋಟ್ರ್ ಬಿಟ್ಕೋಬೋದಾ? ಆರಾಮಾಗಿ ಬಿಡ್ಬೋದು. ನೀರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ನೀರು ಡ್ರಿಲ್ಲಿಂಗಲ್ಲಿ ಏನು ಬರುತ್ತೆ ಅದೇ ನೀರು. ಅದೇ ನೀರು? ಹ್ಞೂ ನೀರು ಈ ಡ್ರಿಂಗಲ್ಲಿ ಔಟ್ಪುಟ್ ಏನು ಬರುತ್ತೆ? ನೀರೆಲ್ಲ ಬರುತ್ತೆ, ನೀರೆಲ್ಲ ತೊಂದರೆ ಇಲ್ಲ. ಎಷ್ಟು 1.5 ಇಂಚ 2 ಇಂಚ?